ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅತ್ಯಂತ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಅಕ್ಕಿ ಪಾಯಸದ ರೆಸಿಪಿ. ಊಟ ಆದಮೇಲೆ ಏನಾದರೂ ಸಿಹಿ ಬೇಕನ್ನಿಸ್ದಾಗ ಟ್ರೈ ಮಾಡ್ಬೋದು, ಅಥವಾ ಹಬ್ಬ ಹರಿದಿನಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ ಒಂದು ಸಲ. ತುಂಬಾ ಸುಲಭವಾಗಿರೋ ರೀತಿಯಲ್ಲಿ ಮಾಡಿರೋದು. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಸಕ್ಕರೆ 3/4 ಗ್ಲಾಸಷ್ಟು, ದೊಡ್ಡ ಗ್ಲಾಸಲ್ಲಿ 3/4 ಗ್ಲಾಸಷ್ಟು, ಅಥವಾ ಸುಮಾರು ಒಂದು 200 ಗ್ರಾಮ್ಸ್ ಅಷ್ಟಿದೆ. ಈಗ ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೋಬೇಕು, ಅಂದರೆ ಸಕ್ಕರೆನ ಕರಗಿಸ್ಕೋಬೇಕು. ನೀರನ್ನ ಹಾಕ್ಕೊಳ್ದೆ ನಾನು ಸಕ್ಕರೆನ ಸಂಪೂರ್ಣವಾಗಿ ಕ್ಯಾರಮಲೈಸ್ ಮಾಡ್ಕೊಳ್ತಾ ಇಲ್ಲ, ಅರ್ಧ ಮಟ್ಟಕ್ಕಷ್ಟೇ, ಅಂದರೆ ಸ್ವಲ್ಪ ಸಕ್ಕರೆ ಕರಗಬೇಕು ಅಷ್ಟರ ಮಟ್ಟಕ್ಕಷ್ಟೇ ಮಾಡ್ಕೊಳ್ತಾ ಇರೋದು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟಲ್ಲೂ ಡಿಫ್ರೆಂಟ್ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಕಲರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. 5ರಿಂದ 6 ನಿಮಿಷ ಆದಮೇಲೆ ಸಕ್ಕರೆ ಕರಗಲಿಕ್ಕೆ ಶುರುವಾಗಿದೆ. ಹೈ ಫ್ಲೇಮ್ ಬೇಡ ಸಕ್ಕರೆನ ಕರಗಿಸ್ಕೊಳ್ಳೋಕ್ಕೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಸಕ್ಕರೆ ಸೀದೋಗುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಪಾಯಸ ಮಾಡ್ಕೊಂಡ್ಮೇಲೆ ಕೂಡ ಸೀದೋಗಿರೋ ವಾಸನೆ ಬರುತ್ತೆ. ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಕಾಯಿಸಿಟ್ಕೊಂಡಿರೋ ಹಾಲು 1 ಲೀಟ್ರಷ್ಟು. ಗಟ್ಟಿ ಹಾಲನ್ನ ಉಪಯೋಗ ಮಾಡಿ, ಚೆನ್ನಾಗಿರುತ್ತೆ. ಹಾಲನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸಮಯ ಬೇಕಾಗುತ್ತೆ ಕರಗಿಸ್ಕೊಂಡಿರೋ ಸಕ್ಕರೆ ಮತ್ತು ಹಾಲು ಮಿಕ್ಸ್ ಆಗಲಿಕ್ಕೆ. 2 ಏಲಕ್ಕಿ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟ ಅದನ್ನೆಲ್ಲ ಹಾಕೋಬೋದು. ಖರ್ಜೂರ, ಒಣದ್ರಾಕ್ಷಿ, ಬಾದಾಮಿ, ಪಿಸ್ತಾ, ನಿಮ್ಗೆ ಯಾವ ಡ್ರೈ ಫ್ರೂಟ್ ಎಲ್ಲ ಇಷ್ಟ ಇದೆ ಅದನ್ನೆಲ್ಲ ಹಾಕೋಬೋದು. ಈಗ ಹಾಲು ಮತ್ತು ಸಕ್ಕರೆ ಸಂಪೂರ್ಣವಾಗಿ ಮಿಕ್ಸ್ ಆಗಿದೆ. ಮೊದಲೇ ಮಾಡಿಟ್ಕೊಂಡಿರೋ ಅನ್ನ, 1 ಗ್ಲಾಸಷ್ಟು ಅನ್ನನ ಉಪಯೋಗ ಮಾಡ್ತಾಯಿದ್ದೀನಿ. ಬಾಸ್ಮತಿ ಅಕ್ಕಿ ಉಪಯೋಗ ಮಾಡಿದ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಅನ್ನ ಸ್ವಲ್ಪ ಮೆತ್ತಗಾಗಿದ್ರೂ ಕೂಡ ಒಳ್ಳೆಯದೇನೆ. ಉಪಯೋಗ ಮಾಡೋಕ್ಕೆ ಮುಂಚೆ ಅನ್ನನ ಕೂಡ ಸ್ವಲ್ಪ ಮಟ್ಟಕ್ಕಷ್ಟು, ಅಂದರೆ ಮೊಸರನ್ನ ಮಾಡಲಿಕ್ಕೆಲ್ಲ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಉಪಯೋಗ ಮಾಡ್ತೀವಲ್ಲ, ಆ ರೀತಿಯಾಗಿ ಮಾಡಿ ಚೆನ್ನಾಗಿರುತ್ತೆ. ಅನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪ ತೆಳುವಾಗಿದೆ ಅನಿಸುತ್ತೆ. ತಣ್ಣಗಾದ್ಮೇಲೆ ಅನ್ನ ಉಪಯೋಗ ಮಾಡಿರೋದ್ರಿಂದ ಗಟ್ಟಿ ಬರುತ್ತೆ. ಅನ್ನ ಹಾಕ್ಕೊಂಡ್ಮೇಲೆ 1 ಕುದಿ ಬಂದರೆ ಸಾಕು. ನೋಡಿ, 1 ಕುದಿ ಬಂದಮೇಲೆ ಗಟ್ಟಿ ಬಂದಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ, ಒಣ ದ್ರಾಕ್ಷಿ ಕೂಡ ಉಪಯೋಗ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.